ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 52ನೇ ಶ್ಲೋಕ. ಈ ಶ್ಲೋಕದಲ್ಲಿ ವಿಷ್ಣುವನ್ನು ಮಹಾದೇವ ಎಂದು ಕರೆಯಲಾಗಿದೆ. ಹರಿ ಮತ್ತು ಹರ, ಶಿವ ವಿಷ್ಣು ಇಬ್ಬರೂ ಒಂದೇ, ಅವರಲ್ಲಿ ಯಾವುದೇ ಭೇದವಿಲ್ಲ ಎಂಬ ಅದ್ಭುತವಾದ ಸಂದೇಶ ಈ ಶ್ಲೋಕದಲ್ಲಿದೆ. ಜೊತೆಗೆ ಸಿಂಹ ಎಂಬ ಶಕ್ತಿಶಾಲಿ ನಾಮವೂ ಇಲ್ಲಿದೆ. ಈ ಶ್ಲೋಕದಲ್ಲಿ 8 ಅದ್ಭುತ ನಾಮಗಳಿವೆ. ನಾಮ 488ರಿಂದ 495ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 52. ಗಭಸ್ತಿ ನೇಮಿ ಸಿಂಹೋ ಭೂತ ಮಹೇಶ್ವರಃ ಆದಿದೇವೋ ಮಹಾದೇವೋ ದೇವೇಶೋ ದೇವಭೃದ್ಗುರುಃ. ಪದಗಳ ಅರ್ಥ: ಗಭಸ್ತಿ ನೇಮಿ. ಗಭಸ್ತಿ ಕಿರಣಗಳು, ನೇಮಿ ಚಕ್ರದ ಕೇಂದ್ರ. ಬೆಳಗುವ ಸೂರ್ಯನ ಕಿರಣಗಳ ಮಧ್ಯದಲ್ಲಿರುವ ನಾರಾಯಣ, ಸೂರ್ಯನಿಗೂ ಶಕ್ತಿ ಕೊಡುವವನು. ಸತ್ವಸ್ಥ, ಸತ್ವ ಸತ್ವಗುಣ ಜೀವಿಗಳು ಸ್ಥಾ ಇರುವವನು. ರಜೋ ಮತ್ತು ತಮೋ ಗುಣಗಳನ್ನು ಮೀರಿ ಪರಿಶುದ್ಧವಾದ ಸತ್ವಗುಣದಲ್ಲಿ ಇರುವವನು ಅಥವಾ ಎಲ್ಲಾ ಜೀವಿಗಳ ಒಳಗೆ ಅಂತರ್ಯಾಮಿಯಾಗಿರುವವನು. ಸಿಂಹ, ಸಿಂಹದಂತೆ ಗಂಭೀರ ಮತ್ತು ಪರಾಕ್ರಮಿಯಾದವನು, ದುಷ್ಟರನ್ನು ಸೀಳಿದ ಸಾಕ್ಷಾತ್ ನರಸಿಂಹಸ್ವಾಮಿ. ಭೂತ ಮಹೇಶ್ವರ, ಭೂತ ಜೀವಿಗಳು, ಮಹೇಶ್ವರ ದೊಡ್ಡ ಒಡೆಯ. ಸೃಷ್ಟಿಯ ಎಲ್ಲಾ ಜೀವರಾಶಿಗಳಿಗೂ ಇವನೇ ಒಡೆಯ. ಆದಿದೇವ, ಆದಿ ಮೊದಲು. ಪ್ರಪಂಚ ಬ್ರಹ್ಮ ರುದ್ರರ ಸೃಷ್ಟಿಗಿಂತಲೂ ಮೊದಲೇ ಇದ್ದ ಮೂಲ ದೇವರು. ಮಹಾದೇವ, ಅತ್ಯಂತ ಶ್ರೇಷ್ಠವಾದ ದೇವ. ಸಾಮಾನ್ಯವಾಗಿ ಮಹಾದೇವ ಎಂದರೆ ಶಿವ, ಆದರೆ ಇಲ್ಲಿ ವಿಷ್ಣುವಿಗೆ ಆ ಹೆಸರು ಬಂದಿದೆ. ಆದರೆ ಅಂತಿಮವಾಗಿ ಇಬ್ಬರೂ ಒಂದೇ ಪರಮಾತ್ಮನ 2 ರೂಪಗಳು ಎಂಬುದು ಇದರ ಅರ್ಥ. ದೇವೇಶ, ಬ್ರಹ್ಮ ಇಂದ್ರ ಮುಂತಾದ ದೇವತೆಗಳಿಗೂ ಇವನೇ ಒಡೆಯ ಈಶ್ವರ. ದೇವಭೃದ್ಗುರು, ದೇವತೆಗಳನ್ನು ಪೋಷಿಸುವವನು. ಗುರು, ಜ್ಞಾನ ನೀಡುವವನು. ದೇವತೆಗಳಿಗೆ ಕಷ್ಟ ಬಂದಾಗ ಅವರನ್ನು ರಕ್ಷಿಸುವ, ಪೋಷಿಸುವ ಮತ್ತು ಅವರಿಗೆ ಸರಿಯಾದ ದಾರಿ ತೋರಿಸುವ ಮಹಾಗುರು. ಶ್ಲೋಕದ ಭಾವಾರ್ಥ: ಸೂರ್ಯನ ಕಿರಣಗಳ ಚಕ್ರದ ಮಧ್ಯದಲ್ಲಿರುವವನು, ಸತ್ವಗುಣಗಳಲ್ಲಿ ನೆಲೆಸಿರುವವನು, ಸಿಂಹದಂತೆ ಪರಾಕ್ರಮಿಯಾದವನು ಅಥವಾ ನರಸಿಂಹ ಸ್ವರೂಪನು, ಸಮಸ್ತ ಜೀವಿಗಳಿಗೂ ಮಹಾ ಒಡೆಯನಾದವನು, ಎಲ್ಲರಿಗೂ ಮೊದಲೇ ಇದ್ದ ಮೂಲ ದೇವರು, ಅತ್ಯಂತ ಶ್ರೇಷ್ಠವಾದ ಮಹಾದೇವನು, ದೇವತೆಗಳಿಗೂ ಒಡೆಯನಾದವನು ಮತ್ತು ದೇವತೆಗಳನ್ನು ಪೋಷಿಸುವ ಜ್ಞಾನಗುರು ಆ ಭಗವಂತ. ಧನ್ಯವಾದಗಳು.